ಬಂದು ಭಕ್ತರಿಗೆ ಸ್ವಲ್ಪ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು. ಆಮೇಲೆ ಬಂದು ಭಕ್ತರಿಗೆ ಹತ್ತಿರದಲ್ಲಿ ದರ್ಶನ ಮಾಡೋಕ್ಕೆ ಆ ಥರ ವ್ಯವಸ್ಥೆ ಮಾಡಬೇಕು. ನಮ್ಮದು ಡ್ಯೂಟಿ ಮುಗೀತು ಅಂತ ನಾವು ಹೋಗ್ತಿರಲಿಲ್ಲ, ನಾವೇ ನೈಟ್ ಆ್ಯಂಡ್ ಡೇ ನಾವೇ ಡ್ಯೂಟಿ ಮಾಡಿದ್ದೀವಿ. ಹೋದ ವರ್ಷ ತೊಂದರೆ ಆಯಿತು, ಬರೋಕ್ಕೆ ತೊಂದರೆ ಆಯಿತು, ಬಟ್ ಈ ವರ್ಷ ಯಾರಿಗೂ ಏನೂ ತೊಂದರೆ ಅಲ್ಲ. ಮೇದಾನ ತೆರವು ಮಾಡಿಸಿ ವರ್ಷ ಜಾತ್ರಾ ಮಹೋತ್ಸವ ಕಂಡು ಮಾಡೋದು ಭಾಳ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಹಾಸನಾಂಬ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಮುಕ್ತಾಯಗೊಂಡಿದೆ. ಈ ಬಾರಿಯ ಜಾತ್ರೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಈ ಬಾರಿ 26,13,000 ಜನ ದರ್ಶನ ಪಡೆದಿದ್ದಾರೆ. ಇದು ಹಾಸನಾಂಬ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಮೊದಲ ಬಾರಿಗೆ 26 ಲಕ್ಷ ಜನ ದೇವಿಯ ದರ್ಶನ ಪಡೆದಿರುವುದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಮತ್ತು ಲಾಡು ಪ್ರಸಾದ ಮಾರಾಟದಿಂದ 21,82 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಹುಂಡಿ ಎಣಿಕೆ ನಂತರ ಒಟ್ಟಾರೆ 25 ಕೋಟಿ ರೂಪಾಯಿ ಆದಾಯ ಬರುವ ಸಾಧ್ಯತೆ ಇದೆ. ಕಳೆದ ವರ್ಷ 17,47,000 ಜನ ದೇವಿಯ ದರ್ಶನ ಪಡೆದಿದ್ದರು ಮತ್ತು ಟಿಕೆಟ್ ಮತ್ತು ಲಾಡು ಪ್ರಸಾದ ಮಾರಾಟದಿಂದ 9,68 ಲಕ್ಷ ರೂಪಾಯಿ ಆದಾಯ ಬಂದಿತ್ತು. ಈ ಬಾರಿಯ ಆದಾಯ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಣಿಕೆ ಪ್ರಕ್ರಿಯೆ ಕೊನೆ ಹಂತ ತಲುಪಿದ್ದು, ಅಂತಿಮವಾಗಿ ಒಟ್ಟಾರೆ ಹಣ ಎಷ್ಟು ಎಂಬುದು ಜಿಲ್ಲಾಡಳಿತ ಬಹಿರಂಗಪಡಿಸಲಿದೆ. ಕೋಟ್ಯಾಂತರ ಹಣ ಜಿಲ್ಲಾಡಳಿತ ಏನು ಮಾಡುತ್ತದೆ ಮತ್ತು ಈ ಹಣದ ಬಗ್ಗೆ ಜನರಿಗೂ ನಿರೀಕ್ಷೆ ಇದೆ. ಲೆಕ್ಕಪತ್ರ ಹಾಗೂ ಹಾಸನಾಂಬ ಜಾತ್ರಾ ಮಹೋತ್ಸವದ ಸಂಪೂರ್ಣ ಹಣಕಾಸಿನ ಮಾಹಿತಿ ಮತ್ತು ಸಂಗ್ರಹವಾದ ಹಣ ಏನು ಮಾಡುತ್ತಾರೆ, ಜನಕಲ್ಯಾಣಕ್ಕಾಗಿ ಅಥವಾ ಆ ಹಣದಲ್ಲಿ ಜಿಲ್ಲೆಗೆ ಹಾಗೂ ಜನರಿಗೆ ಏನು ಲಾಭ ಎಂಬುದು ಕೂಡ ಎಲ್ಲರ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಮುಗಿದ ಹಿನ್ನೆಲೆಯಲ್ಲಿ ವಿಶ್ವಪಥ ಟಿವಿಯು ಸಾರ್ವಜನಿಕರನ್ನ ಮಾತನಾಡಿಸಿದಾಗ ಅವರ ಪ್ರತಿಕ್ರಿಯೆ ಹೀಗಿತ್ತು. ಸರ್, ಹಾಸನಾಂಬ ಜಾತ್ರೆ ಅತಿ ಯಶಸ್ವಿಯಾಗಿ ಜರುಗಿದೆ ಈ ವರ್ಷ. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇನ್ನು ಯಾವ ರೀತಿ ಮಾರ್ಪಾಡು ಮಾಡ್ಬೋದಾಗಿತ್ತು? ಇನ್ನು ನಿಮ್ಮ ಅನಿಸಿಕೆ ಹೇಳಿ ಸರ್. ನಾನು ಕಂಡಂಗೆ ಹಾಸನಾಂಬ ಜಾತ್ರೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿತ್ತು. ವಿಭಿನ್ನ ಅನ್ನೋದಕ್ಕೆ ಇದಕ್ಕೆ ಮುಖ್ಯ ಇದು ಏನಂತ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಡಂಥ ಕ್ರಮಗಳು ಪ್ಲಸ್ಸು DC ಅವರು ತಗೊಂಡಂಥ ಕ್ರಮಗಳು ಇವು ಅಚ್ಚುಕಟ್ಟಾಗಿ ನಡೀತು. ಮತ್ತು VIP ಪಾಸ್ಗಳು ಪ್ಲಸ್ಸು ಮಾಮೂಲಿ ಪಾಸಿಗೆ 5 ಜನ ಬಿಡೋದು ಈ ಥರ ಎಲ್ಲ ಇತ್ತು. ಈ ವರ್ಷ ಒಬ್ಬರಿಗೆ ಒಂದೇ ಪಾಸಿಗೆ ಒಬ್ಬನೇ ಜನ, ಅವರಿಗೆ ಟೈಮ್ ಲಿಮಿಟ್ ಈ ಥರ ಎಲ್ಲ ಇದ್ದಾಗಿಂದ ಈಗ ಜನತಾ ದರ್ಶನ ಸಾರ್ವಜನಿಕರಿಗೆ ಬಿಡೋಂಥ ಜಾಗಕ್ಕೆ ಸುಗಮವಾಗಿ ಇದಾಯಿತು, ದರ್ಶನ ಆಯಿತು. ಈಗ ದೇವಸ್ಥಾನದ್ದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ್ದು, ಹಾಸನಾಂಬ ತಾಯಿ ದೇವಸ್ಥಾನದ್ದು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ದುಡ್ಡು ಒಳ್ಳೆ ಕಲೆಕ್ಷನ್ ಆಗಿದೆ. 25 ಲಕ್ಷ ಜನ ಹಾಸನಕ್ಕೆ ಭೇಟಿ ನೀಡಿದ್ದಾರೆ. ಆ ದುಡ್ಡನ್ನೆಲ್ಲನೂ ದೇವಸ್ಥಾನ ವಿಚಾರಕ್ಕೇ ಬಳಸಬೇಕು. ಆಮೇಲೆ ದೇವಸ್ಥಾನ ಸುತ್ತಮುತ್ತ ಹಳೆ ಮನೆಗಳಿದ್ದಾವೆ, ಅವ್ರಿಗೆ ಏನು ಪರಿಹಾರ ಕೊಡಬೇಕು ನ್ಯಾಯ ರೀತಿ ಕೊಟ್ಬಿಟ್ಟು ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ ಜನಗಳು. ಅವ್ರಿಗೆ ಏನು ಕೊಡಬೇಕು ಕೊಟ್ಟು ಸುತ್ತ ಫ್ಲೈಓವರ್ ಟೈಪ್ ಮಾಡಿದರೆ ಆ ಸುತ್ತನೂ ಜನನೂ ಓಡಾಡ್ಬೋದು, ಬೈಕು ಮಾಮೂಲಿ ವೆಹಿಕಲ್ಗಳು ಓಡಾಡ್ಬೋದು. ಸುತ್ತ ಫ್ಲೈಓವರ್ ಟೈಪ್ ಎಲ್ಲ ಮಾಡಿದರೆ ಅನುಕೂಲ ಆಗುತ್ತೆ. ಆಮೇಲೆ ಹೊಸ್ಲೈನ್ ರೋಡಿಂದೆಲ್ಲ ಡಿವಿಷನ್ ಎಲ್ಲ ಸುಮಾರೀಗ ಮಹಾನಗರ ಪಾಲಿಕೆ ಆಗಿದ್ದಾರೆ. ನಮ್ಮ ಮೇಯರ್ ಗಿರೀಶಣ್ಣವ್ರು ಇದ್ದಾರೆ. ಅವ್ರ ಮುಖಾಂತರದಿಂದ AC ಅವರು DC ಅವರು ಆಮೇಲೆ ಇಲ್ಲಿ ಬರೋ ಪ್ರತಿಯೊಂದಕ್ಕೂ ಶೌಚಾಲಯಗಳು ನಗರಸಭೆಯಲ್ಲಿ ಈ ದುಡ್ಡನ್ನು ನಗರಸಭೆ ಶೌಚಾಲಯಕ್ಕೆ ಇನ್ನೊಂದಕ್ಕೆ ದೇವಸ್ಥಾನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರನೇ ಬಳಸಬೇಕು. ಈ ದುಡ್ಡನ್ನು ದಾನೋಗಿ ಇನ್ನೊಂದು ಕಡೆಗೆ ಯಾವುದಕ್ಕೆ ವಿನಿಯೋಗ ಮಾಡಬಾರ್ದು. ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ, ಜನ ಭಕ್ತಾದಿಗಳು ಕೊಟ್ಟಿರೋ ದೇವಸ್ಥಾನದ ದುಡ್ಡು ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಆಗಲಿ ಅಂತ ನೆಕ್ಸ್ಟ್ ಬಂದ ಈ ಸತಿ ಚೆನ್ನಾಗೇ ಇದು ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಆಡಳಿತ ಮಂಡಳಿ ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಸಾಲಿಲ್ಲ, ಅನಿರೀಕ್ಷಿತವಾಗಿ ಜನ ಜಾಸ್ತಿ ಬಂದಿದ್ದಾರೆ. 25 ಲಕ್ಷ ಜನ ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗಿದೆ. ಸ್ಥಳೀಯ ಪ್ರತಿಯೊಬ್ಬರು ಭಿಕ್ಷುಕರಿಂದ ಹಿಡಿದು ದೊಡ್ಡವರವರೆಗೂ ಬಿಸ್ನೆಸ್ ಆಗಿದೆ. ಹಂಗಾಗಿ ಇದನ್ನು ಅಭಿವೃದ್ಧಿ ಪಡಿಸಬೇಕಾಗಿ ನಾವು ಹಾಸನ DC ಅವ್ರ ಹತ್ರನೂ AC ಅವ್ರ ಹತ್ರನೂ ವಿನಂತಿ ಪಡಿಸ್ತೀವಿ. ಹಾಸನ ಜನತೆಗೆ ಮುಂದೆ ಆ ಸುತ್ತಮುತ್ತ ಎಲ್ಲ ಹಾಸನದ ಮೊದಲು ಜನಗಳಿಗೆ ನುಗ್ಗಲು ಆಗದಂಗೆ ಆ ಮೈಂಡಲ್ಲಿ ಇಟ್ಕೊಂಡು ಮುಂದಿನ
ದಿನಗಳಲ್ಲಿ ನೀಟಾಗಿ ಅಭಿವೃದ್ಧಿ ಮಾಡಬೇಕು ಅಂದಾಗಿ ನಾವು ಕೇಳ್ಕೊಳ್ತೀವಿ. ಸರ್, ದೇವಸ್ಥಾನಕ್ಕೆ L&O ಸಿಬ್ಬಂದಿಗೆ ಹಾಕ್ಕೊಂಡಿದ್ರು. ಏಕೆ ದೇವಸ್ಥಾನದ ಆಯಕಟ್ಟಿನ ಸ್ಥಳಗಳಿಗೆ ನಮ್ಮ ಮೇಯ್ನು ಟ್ರಾಫಿಕ್ಕಿಗೆ ನಮ್ಮ ಹಾಸನ ಲೋಕಲ್ ಸ್ಟೇಷನ್, ಹಾಸನ ಟ್ರಾಫಿಕ್ ಸ್ಟೇಷನ್ನು ಮತ್ತು ಹೊರಗಡೆಯವರು ಸಿಬ್ಬಂದಿನೂ ನಮಗೆ ಆಯಕಟ್ಟಿನ ಜಾಗಗಳಿಗೆ ನಮ್ಮ ಪೊಲೀಸು ಟ್ರಾಫಿಕ್ ಪೊಲೀಸ್ನವರು ಹಾಕ್ಕೊಂಡು ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಹೊರಗಡೆಯವ್ರನ್ನ ಅವ್ರನ್ನೂ ಎಲ್ಲ ಕಡೆಗೂ ಹಾಕಿರು. ಬಟ್ಟು ಏನಂತಂದರೆ ನಾವೇ ಈಗ ಎಲ್ಲ ದೇವಸ್ಥಾನಕ್ಕೆ ಕೆಲವರು ತಾಳ್ಮೆ ಕಳ್ಕೊಳ್ತಾರೆ. ಈಗ ನಾವು ಸಂಜೆ ಅವ್ರನ್ನೇ ನೋಡ್ತಾ ಇರ್ತೀವಿ. ಈಗ ನಾವು ತಾಳ್ಮೆ ಕಳ್ಕೊಂಡ್ರೆ ಅವ್ರು ಬಂದಿರೋ ದೇವಸ್ಥಾನಕ್ಕೆ, ಏಕೆಂದ್ರೆ ಅವ್ರಿಗೆ ನಾವು ಕೋಆಪ್ರೇಟಿವ್ ಮಾಡಬೇಕು. ಈಗ ಅವ್ರಿಗೆ ಕೆಲವ್ರಿಗೆ ಪಾರ್ಕಿಂಗ್ ಸ್ಥಳ ಗೊತ್ತಿರಲ್ಲ, ಇಂಥ ಕಡೆ ಇದ್ದೆ ಹೋಗಿ ಅನ್ಬೇಕು. ಕೆಲವರು ಮಧ್ಯದಲ್ಲಿ ನಿಲ್ಸಕ್ಕೆ ಬರ್ತಾರೆ. ಈಗ ಏನು ಮಾಡ್ತೀರಿ, ನಾವೇ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕಳಿಸ್ಕೊಟ್ಟಿದ್ವಿ. ಮತ್ತು ವೆಹಿಕಲ್ ಅವರು ಅಷ್ಟೇ ಜಾಸ್ತಿ ಬರೋವು. ಮತ್ತು ಇಂತಿಂಥ ಕಡೆ ವೆಹಿಕಲ್ ಪಾರ್ಕಿಂಗ್ ಇದೆ ಅಂತಂದರೆ ಕೆಲವರೆಲ್ಲ ಅವರು ಪಬ್ಲಿಕ್ಕು ಸಪೋರ್ಟ್ ಮಾಡಿದ್ದಾರೆ. ಮತ್ತು ಕೆಲವರು ಇಲ್ಲಿ ಲೋಕಲ್ಸು ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವೇ ತಾಳ್ಮೆಯಿಂದ ಆಯಕಟ್ಟಿನ ಜಾಗಕ್ಕೆ ನಮ್ಮ ಠಾಣಾ ಸಿಬ್ಬಂದಿಗಳು ನಿಲ್ಲಿಸ್ಕೊಂಡಿದ್ದು ನಾವೇ. ಏಕೆಂದರೆ ನಮ್ಮದು ಡ್ಯೂಟಿ ಮುಗೀತು ಅಂತ ನಾವು ಹೋಗ್ತಿರಲಿಲ್ಲ. ನಾವೇ ನೈಟ್ ಆ್ಯಂಡ್ ಡೇ ನಾವೇ ಡ್ಯೂಟಿ ಮಾಡಿದ್ದೀವಿ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕೆಯಿಂದ ಒಂದು 25 ದಿವಸದ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಳಕ್ಕೆ ತಯಾರು ಮಾಡ್ಕೊಂಡ್ರು. ಅದರಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಅವರು ಮನಸ್ಸಿಚ್ಛೆಯಾಗಿ ಕೆಲಸವನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ಮೊದಲು ಧನ್ಯವಾದ ಹೇಳ್ತೀವಿ. ನಮ್ಮಿಂದ ಮತ್ತು ನಮ್ಮ ಪಕ್ಷದಿಂದ ಧನ್ಯವಾದ ಹೇಳ್ತೀವಿ. ಅವರು ಕಾಲಿಟ್ಟ ದಿವಸದಿಂದ ಹಾಸನ ಮತ್ತು ಅದ್ದೂರಿ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಕ್ಕೆ ಅದ್ದೂರಿಯೇ ಮಾಡಿದರು. ಇತಿಹಾಸದಲ್ಲಿ ಫಸ್ಟ್ ಇದೆ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆದಿರೋದು. ಅದರಲ್ಲೂ ಜನಸಂಚಾರ ಜಾಸ್ತಿ ಆದ್ದರಿಂದ ದೇವಸ್ಥಾನ ಅಕ್ಕಪಕ್ಕ ಜಾಗ ಭಾರಿ ಜನ ತೊಂದರೆ ಕೊಡ್ತಿದೆ. ಅದನ್ನು ವಿಸ್ತೀರ್ಣ ಮಾಡಬೇಕು ಅಂತ ಜನ ಕಳಕಳಿಂದ ಕೇಳ್ತೀವಿ. ಉಸ್ತುವಾರಿ ಮಿನಿಸ್ಟ್ರು ತುಂಬ ಚೆನ್ನಾಗಿ ಕೆಲಸ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಮತ್ತೆ ಈ ಸಲ ಇನ್ನು ಏನೇನು ಅಂದರೆ ಸೌಲಭ್ಯಗಳು ಕಲ್ಪಿಸಬೇಕಾಗಿತ್ತು, ಮುಂದೆ ಕಲ್ಸ್ಬೇಕು ಸರ್. ಬಂದು ಭಕ್ತರಿಗೆ ಸ್ವಲ್ಪ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು. ಆಮೇಲೆ ಬಂದು ಭಕ್ತರಿಗೆ ಹತ್ತಿರದಲ್ಲಿ ದರ್ಶನ ಮಾಡೋಕ್ಕೆ ಆ ಥರ ವ್ಯವಸ್ಥೆ ಮಾಡಬೇಕು. ನಿಮ್ಮ ಹೆಸರು ಸರ್? ಸುರೇಶ್ ಅಂತ. ಓಕೆ, ನಿಮಗೆಲ್ಲ ಖುಷಿ ಆಯ್ತಾ ಈ ಸಲ ಹಾಸನಾಂಬ ದರ್ಶನ ಮಾಡಿದ್ದು? ತುಂಬ ಚೆನ್ನಾಗಿ ಮಾಡಿದ್ರು ಬಿಡಿ. ಅಲ್ಲ, ಜಿಲ್ಲಾಡಳಿತನೇ ಕಷ್ಟಪಟ್ಟಿದ್ದಾರೆ. ನಗರಸಭೆ ಎಲ್ಲ ಪ್ರತಿ ಪೊಲೀಸ್ ಅಧಿಕಾರಿಗಳು ಎಲ್ಲ ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದಾರಲ್ಲ. ಮುಂದೆ ಒಳ್ಳೇದಾಗಲಿ, ಎಲ್ಲರಿಗೂ ಚೆನ್ನಾಗಿ ಮಾಡಲಿ. ಮುಂದೆ ಆದಷ್ಟು ಒಳ್ಳೇದೇ ಜನಗಳಿಗೆ ಅನುಕೂಲ ಮಾಡಿಕೊಡ್ಲಿ. ನಿಮಗೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗಿಲ್ಲ? ವ್ಯಾಪಾರಸ್ಥರಿಗೆ ತೊಂದರೆ ಇಲ್ಲ ಬಿಡಿ ಸರ್. ಎಲ್ಲ ಆಡಳಿತ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದು ಏನು ಮಾಡೋಕ್ಕಾಗಲ್ಲ. ಬಂದು ಭಕ್ತರಿಗೆ ಸ್ವಲ್ಪ ಊಟ ವ್ಯವಸ್ಥೆ ಮಾಡೋಕ್ಕೆ ಒಂದು ಅನುಕೂಲ ಮಾಡೋದು. ಇದು ಏನಂದರೆ ಸುತ್ತ ಅಂಗಡಿ ಮನೆಗಳು ಇರೋದ್ರಿಂದ ದೇವಸ್ಥಾನ ಸುತ್ತ ಭಾಳ ಇಕ್ಕಟ್ಟಾಗಿದೆ. ಇದನ್ನು ತೆರವು ಮಾಡಿಸಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಕಂಡು ಮಾಡೋದು ಭಾಳ ಒಳ್ಳೆಯದು. ಭಾಳ ಹಿಂಸೆ ಆಗುತ್ತೆ, ಭಾಳ ದೂರ ಅಂತೆಪೇಟೆಯಿಂದ ಕ್ಯೂ ಬರಬೇಕು, ಭಾಳ ಕಷ್ಟ. ಇಲ್ಲಿ ತೆರವು ಮಾಡಿಸಿ ಇಲ್ಲೇ ಸ್ವಲ್ಪ ಜಾಗ ಮಾಡಿದರೆ. ಅಲ್ಲ, ಇವಾಗ ಹೋದ ವರ್ಷವೂ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಯಥೇಚ್ಛವಾಗಿ ದುಡ್ಡು ಮಿಕ್ಕಿದೆ ಅಂತ ಬಂತು ಮಾಹಿತಿ. ಈ ಸಲನೂ 21 ಕೋಟಿ ಕಲೆಕ್ಷನ್ ಟಿಕೆಟಿಂದನೇ ಆಗಿದೆ. ಈ ದುಡ್ಡನ್ನು ಏನು ಅಭಿವೃದ್ಧಿ ಮಾಡೋಕ್ಕೆ ನೀವು ಸಲಹೆ ಕೊಡ್ತೀರಾ? ಹಾಸನಾಂಬ ದೇವಸ್ಥಾನ ದುಡ್ಡೇ ಆದ್ದರಿಂದ, ಅದು ಭಕ್ತಾದಿಗಳ ದುಡ್ಡೇ ಆದ್ದರಿಂದ ವರ್ಷ ಒಂದು 10 ಕೋಟಿ ರೂಪಾಯಿ ಹಾಸನ ಸಿಟಿಗೆ ಖರ್ಚು ಮಾಡಿದರೆ ಸರ್ಕಾರದ ದುಡ್ಡೇ ಬೇಕಿಲ್ಲ. ನಮ್ಮ ಸಲಹೆ ಪ್ರಕಾರ ಬೇಕಾದಾಗ ಇಂಪ್ರೂವ್ ಮಾಡಬಹುದು. ಅಲ್ಲ, ಈ ಸುತ್ತಮುತ್ತಲು ಸರೌಂಡಿಂಗ್ನವ್ರಿಗೆ ಏನು ಸೌಲಭ್ಯ ಕೊಡೋಕ್ಕೆ ನೀವು ಸಲಹೆ ಕೊಡ್ತೀರಾ? ಅಂಗಡಿ ಮುಂಗಟ್ಟು ಹಾಕೋಬೋದು. ಈ ವಾಸು ಮನೆಗಳು ತೆರವು ಮಾಡಿಸ್ಬೇಕು, ಜಾಗ ಆಗಬೇಕು ಅಂದರೆ ಅಂಗಡಿ ಮುಂಗಟ್ಟು ಆ ಟೈಮಲ್ಲಿ ಹಾಕ್ಕೋಬೋದು. ಬಾಕಿ ಅಂದ್ರೆ ಸ್ವಲ್ಪ ಜಾಗ ತೆರವು ಮಾಡಿಸಿದ್ರೆ ಇಕ್ಕಟ್ಟಾಗಿರೋದು ಬಿಡುತ್ತಿ ಆಗುತ್ತೆ. ಸ್ವಲ್ಪ ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ನಿಂತ್ಕೊಳ್ಳೋದು ತಪ್ಪುತ್ತೆ ಅವಾಗ. ಹೋದ ಸಲ ಅದು ತುಮಕೂರು ರಾಜಣ್ಣವರು ಹೋಗಿ ಪಾಸನ್ನು ಕೊಟ್ಬಿಟ್ಟು ಬೇಕಾಬಿಟ್ಟಾಗಿ ಲಕ್ಷಾಂತರ ಪಾಸ್ಗಳನ್ನು ದಾನ ಮಾಡಿದ್ರ ಪರಿಣಾಮ ಅಹಿತಕರ ಘಟನೆಗಳು ತುಂಬ ನಡೆದು ಹೋದ ಸಲ. ಬಟ್ ಈ ಸಲ ಅಚ್ಚುಕಟ್ಟಾಗಿ ನಡೀತು. ಸ್ಟಾರ್ಟಿಂಗ್ ಆರಂಭದಲ್ಲಿ ಭಾಳ ನೀಟಾಗಿ ನಡೀತು. ಆಮೇಲೆ ಜನಜಂಗುಳಿ ಜಾಸ್ತಿ ಆಯಿತು, ಲಕ್ಷಾಂತರ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗ್ಬಿಟ್ಟು ಸ್ವಲ್ಪ ಇದಾದ್ರೂ ಪ್ರೀವಿಯಸ್ ಎಲ್ಲ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಭಾಳ ವ್ಯವಸ್ಥಿತವಾಗಿ ನಡೀತು. ಆದರೆ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳ ಕಾಣಿಕೆ ಅಂತೇಳಿ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿರುವಾಗ ಸರ್ಕಾರದವರು ಅದನ್ನು ತಗೊಂಡೋಗ್ಬಿಟ್ಟು ಅವರ ಮೋಜು ಮಸ್ತಿ ಮತ್ತೊಂದಕ್ಕೆ ಅವರು ಬಳಸ್ಕೊಳ್ಳೋದು ಬಿಟ್ಟು ಹಾಸನದ ಭಕ್ತಾದಿಗಳ ದುಡ್ಡನ್ನು ಹಾಸನದ ಅಭಿವೃದ್ಧಿಗೋಸ್ಕರ, ಇಲ್ಲಿನ ರಸ್ತೆ ಇರ್ಬೋದು, ಕಿರಿಕಿರಿ ಆಗಿರ್ತಕ್ಕಂಥ ರಸ್ತೆಗಳು, ತುಂಬ ಹೊಲಸು ರಸ್ತೆಗಳಿದ್ದಾವೆ ಅಕ್ಕಪಕ್ಕ ಎಲ್ಲ, ಆ ರಸ್ತೆಗಳ ಅಭಿವೃದ್ಧಿಗೆ ಮತ್ತು ಇಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಹಣವನ್ನು ಮೀಸಲಿಡಬೇಕೇ ಹೊರತು ದೇವಸ್ಥಾನದ ಹಣವನ್ನು ತಗೊಂಡೋಗ್ಬಿಟ್ಟು ಅವರು ಲೂಟಿ ಹೊಡೆಯೋಕ್ಕೋಸ್ಕರ ಬಳಸ್ಕೋಬಾರ್ದು ಸಿದ್ದರಾಮಯ್ಯವ್ರ ಸರ್ಕಾರ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯರಿಗೆ ನಿಮಗೇನು ತೊಂದರೆ ಆಗಿಲ್ಲ? ನಮಗೇನು ತೊಂದರೆ ಆಗಿಲ್ಲ. ಹೋದ ವರ್ಷ ತೊಂದರೆ ಆಯಿತು, ಬರೋಕ್ಕೆ ತೊಂದರೆ ಆಯಿತು. ಬಟ್ ಈ ವರ್ಷ ಯಾರಿಗೂ ಏನೂ ತೊಂದರೆ ಅಲ್ಲ. ಅಲ್ಲೊಂದು ಸ್ವಲ್ಪ ಇದಾಗ್ತೇವೆ ನಾವು, ಅಲ್ಲಿ ಇದ್ರಲ್ಲ ಅವರಿಗೆ ಹತ್ರ ಇದ್ದವರಿಗೆ ಸ್ವಲ್ಪ ಹಾಗೇ ಆಗುತ್ತೆ, ಆಗಿತ್ತು. ಇಲ್ಲಿ ಏನು ತೊಂದರೆ ಆಗಿಲ್ಲ, ಎಲ್ಲ ಸ್ಮೂತಾಗಿ ನಡ್ಕೊಂಡು ಹೋಯ್ತು. ಹೋದ ವರ್ಷ ಗಲಾಟೆ ಆಯಿತು, ಈ ವರ್ಷ ಅದು ಇಲ್ಲ.
ಚೆನ್ನಾಗಿ ನಡ್ಕೊಂಡು ಹೋಯ್ತು, ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಜಾತ್ರೆಯಲ್ಲಿ ತುಂಬ ಜನ ಸ್ಲಿಪ್ಪರ್ಸು ಎಲ್ಲ ಅಂದರೆ ಕಳ್ಕೊಂಬಿಟ್ಟಿದ್ದಾರೆ, ಎಲ್ಲೋ ಬಿಟ್ಟಿದ್ದಾರೆ, ಎಲ್ಲೋ ಹೋಗಿ ಹುಡುಕ್ತಾ ಇದ್ದಾರೆ. ಸೊ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಬೇಕು, ಎಲ್ಲಿ ಹುಡುಕ್ಬೇಕು ಅಂತ. ಅದನ್ನು ಸ್ವಲ್ಪ ಮ್ಯಾನೇಜ್ಮೆಂಟ್ ಅವರು ನೀಟಾಗಿ ಅರೇಂಜ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ನಡೀತು, ಈಗ ತುಂಬ ಖುಷಿ ಆಯಿತು. ಸರಿ, ಮುಂದೆ ಹುಂಡಿ ದುಡ್ಡಲ್ಲಿ ತುಂಬ ಯಥೇಚ್ಛ ಕಲೆಕ್ಷನ್ ಆಗಿದೆಯಲ್ಲ, ಅದರಲ್ಲಿ ಏನು ಅಭಿವೃದ್ಧಿ ಮಾಡಬೇಕಂತ ನಿಮ್ಮ ಸಲಹೆ ಸರ್? ಅಭಿವೃದ್ಧಿ ಅಂದರೆ ಜಾಗ ಎಲ್ಲ ತೊಗೊಂಡು ಸ್ವಲ್ಪ ಚೆನ್ನಾಗಿ ಜನರಿಗೆ ಓಡಾಡೋಂಗೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಇಲ್ಲಿನ ಜನ ಕೊಡೋಕ್ಕೆ ರೆಡಿ ಇದ್ದಾರೆ ಸರ್? ಕೊಡೋಕ್ಕೂ ರೆಡಿ ಇದ್ದಾರೆ, ಸುಮಾರು ಜನ ಇದ್ದಾರೆ. ಹೌದಾ? ಸ್ಥಳೀಯರ ವಿರೋಧ ಇದೆಯಾ, ಪರವಾಗಿದ್ದಾರೆ? ಇಲ್ಲ ಪರವಾಗಿದ್ದಾರೆ. ನಿಮ್ಮ ಹೆಸರು ಸರ್? ರಾಜಾರಾವ್. ಧನ್ಯವಾದಗಳು ಸರ್. ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಕೈಗಳು ಕೆಲಸ ಮಾಡಿದೆ. ಅದರಲ್ಲಿ ಪೌರ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಹಾಗೂ ಇಲಾಖೆಗಳ ಅಧಿಕಾರಿಗಳ ವರ್ಗ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ. 24 ತಾಸು ಹಾಸನಾಂಬ ಜಾತ್ರಾ ಮಹೋತ್ಸವದ ಸಂಪೂರ್ಣ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶವೆಂದರೆ ಪೌರ ಕಾರ್ಮಿಕರು. ಇವರು ಹಗಲು ರಾತ್ರಿ ದೇವಸ್ಥಾನದ ಒಳಗೂ ಹೊರಗೂ ದುಡಿದಿದ್ದಾರೆ. ಇವರ ದುಡಿಮೆಗೆ ಹಣ ಸನ್ಮಾನದಿಂದ ಕೊನೆಗೊಳ್ಳುತ್ತಾ ಅಥವಾ ಇವರ ಅಭಿವೃದ್ಧಿಗೆ ಜಿಲ್ಲಾ ಆಡಳಿತ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಇದರ ಜೊತೆಗೆ ಇಡೀ ಜಿಲ್ಲಾ ಆಡಳಿತ ಕಳೆದ 2 ವಾರಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಹಾಸನಾಂಬೆಗೆ ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯದ ಫಲವಾಗಿ ಇಂದು ಕೋಟ್ಯಾಂತರ ಹಣ ಸಂಗ್ರಹವಾಗಿದೆ. ಆ ಸಂಗ್ರಹವಾದ ಹಣವನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ, ಏಕೆ ಉಪಯೋಗಿಸುತ್ತಾರೆ ಹಾಗೂ ಆ ಹಣದ ಲೆಕ್ಕಾಚಾರವನ್ನು ಜಿಲ್ಲಾಡಳಿತ ಬಿಡುಗಡೆ ಮಾಡುತ್ತದೆಯೋ ಎಂಬುದು ನಿಮ್ಮೆಲ್ಲರ ನಿರೀಕ್ಷೆ ಆಗಿದೆ. ಹೀಗೆ ಸಂಗ್ರಹವಾದ ಹಣದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿ ಸಾಮಾನ್ಯ ಬಡಬಗ್ಗರ ಪರವಾಗಿ ಆ ಹಣವನ್ನು ಉಪಯೋಗಿಸಬೇಕು ಎಂಬುದೇ ನಿಮ್ಮೆಲ್ಲರ ಆಶಯವಾಗಿದೆ. ಪ್ರಶ್ನೆಗಳಿಗೆ ಜಿಲ್ಲಾ ಆಡಳಿತ ಸದ್ಯದಲ್ಲೇ ಉತ್ತರ ಕೊಡುತ್ತದೆ ಎಂಬ ನಿರೀಕ್ಷೆಯಲ್ಲಿ ನೀವು ಇದ್ದೇವೆ. ಕಾದು ನೋಡೋಣ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.